ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ ಶಾಲೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೆಣಸಿನಕಾಯಿಯಿಂದ ಏನು ಪ್ರಯೋಜನ, ಏನೇನೆಲ್ಲ ನಾವು ಮಾಡಬಹುದು ಅನ್ನೋದರ ಬಗ್ಗೆ ನೋಡೋಣ. ನೀವೆಲ್ಲ ನೋಡಿರ್ತೀರ, ಮೆಣಸಿನಕಾಯಿ ಒಣಗಿದ ಮೆಣಸಿನಕಾಯಿ ನೋಡಿ, ಈ ಥರ ಇರಬೇಕು, ಒಣಗಿರ್ಬೇಕು, ಫುಲ್ಲು ಒಣಗಿರ್ಬೇಕು. ಈ ಥರ ಒಣಗಿರೋ ಮೆಣಸಿನಕಾಯಿನ ನೀವು ತಗೋಬೇಕು. ಈ ಥರ ಒಣಗಿದ ಮೆಣಸಿನಕಾಯಿಯನ್ನು ತಗೊಂಡು ನೀವು ಏನು ಮಾಡಬೇಕು, ಇದರಿಂದ ನಿಮಗೆ ಏನೇನೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದೊಂದಾಗಿ ನೀವು ಅದನ್ನು ನೋಡ್ತಾ ಹೋಗಿ. ನೋಡಿ, ಈ ಮೆಣಸಿನಕಾಯಿ ನಮಗೆ ಗೊತ್ತಿರುವ ಹಾಗೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಊರಿನ ಜನಗಳೆಲ್ಲಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಏನೇ ಒಂದು ಕೆಟ್ಟ ಒಂದು ದೃಷ್ಟಿ ಆಯಿತು ಅಂದರೆ, ಇಲ್ಲಾಂದರೆ ಏನೋ ಹೊರಗಡೆ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಅಂದಾಗ ಏನು ಮಾಡ್ತಾರೆ, ಒಂದು ಬೆಳ್ಳುಳ್ಳಿ ಇಕ್ಲು, ಒಂದು ಮೆಣಸಿನಕಾಯಿ, ಒಂದು ಅವರಿಗೆ ಹಸಿರು ಮೆಣಸಿನ್ಕಾಯಿ ಇರ್ಬೋದು, ಒಣ ಮೆಣಸಿನ್ಕಾಯಿ ಇರ್ಬೋದು, ಬೆಳ್ಳುಳ್ಳಿ ಇಕ್ಲಿ ಇರ್ಬೋದು, ಒಂದು ಇಜ್ಜಿಲಿರ್ಬೋದು, ಈ ಥರ ಎಲ್ಲವನ್ನು ಕೊಡ್ತಾ ಇರ್ತಾರೆ. ಯಾಕೆ? ಅವ್ರಿಗೆ ಯಾವುದೇ ದುಶ್ಶಕ್ತಿಗಳು ಪ್ರಭಾವಗಳಾಗಲಿ, ಯಾವುದೇ ದುಷ್ಟ ಪರಿಣಾಮಗಳಾಗಲಿ, ಯಾವ ಕೆಟ್ಟ ದೃಷ್ಟಿಯು ನನ್ನ ಮಕ್ಕಳ ಮೇಲೆ ಅಥವಾ ನಮ್ಮ ಮನೆಯವರ ಮೇಲೆ ಅಥವಾ ಆ ಹುಡುಗ ಹುಡುಗಿ ಯಾರು ಹೋಗ್ತಾ ಇರ್ತಾರೋ ಅವ್ರ ಮೇಲೆ ಏನು ಬೀಳಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಣ ಮೆಣಸಿನಕಾಯಿ ನೋಡಿ. ಈ ಒಣ ಮೆಣಸಿನಕಾಯಿ ಬಂದು ನಿಮಗೆ ಇದು ರೆಡ್ ಚಿಲ್ಲಿ ಅಂತ ಕರಿತೀವಿ ನಾವು. ಇದನ್ನೇನಂತೀವಿ? ರೆಡ್ ಚಿಲ್ಲಿ ಇಂಗ್ಲೀಷಲ್ಲಿ. ಇದಕ್ಕೆ ಅಧಿಪತಿ ಯಾರು, ಇದನ್ನು ಯಾರು ರೂಲಿಂಗ್ ಮಾಡ್ತಾರೆ ಮೆಣಸಿನಕಾಯಿ ಅಂದರೆ ಮಂಗಳ, ದಟ್ ಮೀನ್ಸ್ ಮಾರ್ಸ್. ಅವನು ಇದಕ್ಕೆ ಅಧಿಪತಿಯಾಗಿರ್ತಾನೆ. ನೋಡಿ, ಮಂಗಳ ಇದ್ದಾಗ ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ ಅಂತೀವಲ್ಲ, ಅದಕ್ಕೆ ಮಂಗಳನಿಗೆ ರೆಡ್ ಅಂದರೆ ಮೆಣಸಿನಕಾಯಿ ಬರುತ್ತೆ. ಹಾಗಾಗಿ ಅವರಿಗೆ ಅತಿ ಹೆಚ್ಚು ಕೋಪ ಇರುತ್ತೆ ಈ ಜನಗಳಿಗೆ. ಮಂಗಳ ಯಾರ್ಯಾರು ಇರ್ತಾರೆ, ಮಂಗಳ ಒಂದು ಮೇಷ ರಾಶಿ ಇರ್ಬೋದು, ಮತ್ತು ಇಲ್ಲಿ ಕೆಳಗಡೆ ಅಂದರೆ ವೃಶ್ಚಿಕ ರಾಶಿ ಇರ್ಬೋದು, ಮಂಗಳ ಅಧಿಪತಿಯಾಗಿರ್ತಾನೆ ಈ ಎರಡು ರಾಶಿಗಳಿಗೆ. ಆವಾಗ ಅವರಿಗೆಲ್ಲ ಮೆಣಸಿನಕಾಯಿ, ಅವರಿಗೆಲ್ಲ ಸ್ವಲ್ಪ ಕೋಪ, ಅಗ್ರೆಸಿವು ಈ ಥರ ಎಲ್ಲ ಇರ್ತಾರೆ. ಹಾಗಾಗಿ ಈ ಮೆಣಸಿನಕಾಯಿಯನ್ನು ನೀವು ಏನು ಮಾಡ್ಬೋದು ಇವಾಗ ಅಂದರೆ, ಇದನ್ನು ನೀವು ಈ ಒಂದು ಹಿತ್ತಾಳೆ ಅಥವಾ ತಾಮ್ರದ ಒಂದು ಲೋಟವನ್ನು ತಗೊಳ್ಳಿ. ಹಿತ್ತಾಳೆ ಅಥವಾ ತಾಮ್ರದ ಒಂದು ಲೋಟ ತಗೊಳ್ಳಿ. ಈ ಥರ ಒಂದು ಮೆಣಸಿನಕಾಯಿನ ತಗೊಳ್ಳಿ, ಒಂದು ಮೆಣಸಿನಕಾಯಿ. ಇದನ್ನು ಪುಡಿ ಮಾಡಿ, ಇದನ್ನು ಹಿಂಗೆ ನೋಡಿ, ಇದನ್ನು ಮುರಿದ್ರೆ ಈ ಥರ ಮುರಿದಾಗ ನಿಮಗೆ ಎರಡು ಭಾಗ ಆಗುತ್ತಲ್ಲ, ಇದನ್ನು ಚೆನ್ನಾಗಿ ಒಣಗಿರೋದು ಮುರಿದಾಗ ಅದು ಭಾಗ ಆಗುತ್ತೆ ಎಲ್ಲ. ಇದರಲ್ಲಿ 18 ಮೆಣಸಿನ ಬೀಜಗಳನ್ನು ತಗೊಳ್ಳಿ. ಎಷ್ಟು ತಗೋಬೇಕು ಹೇಳಿ? 18 ಮೆಣಸಿನ ಬೀಜಗಳನ್ನು ತಗೊಂಡು, ನಾನು ಹೇಳಿದ್ನಲ್ಲ ಒಂದು ತಾಮ್ರ ಅಥವಾ ಹಿತ್ತಾಳೆದು ಲೋಟ ಇದೆಯಲ್ಲ, ಆ ಲೋಟದ ಹೊತ್ತಿಗೆ ನೀವೇ ಲೆಕ್ಕ ಮಾಡಿ 18 ಬೀಜ, 1 2 3 4 ಅಂತ ಆ ಬೀಜಗಳನ್ನು ಯಾವುದ್ರೊಳಗಡೆ ಒಂದು ಹಿತ್ತಾಳೆ ತಾಮ್ರದ ಲೋಟದೊಳಗಡೆ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ, ಒಂದು ಅರ್ಧ ಗ್ಲಾಸಾರು ಹಾಕಿರಿ, ಅಟ್ಲೀಸ್ಟ್ ಅರ್ಧ ಗ್ಲಾಸ್ ನೀರು ಹಾಕಿ 18 ನಾವು ಯಾವ ರೀತಿ ಇಟ್ಕೋಬೇಕು ಅಂದರೆ, ಆ ಗ್ಲಾಸನ್ನು ನೀವು ಹೀಗೆ ಇಟ್ಕೋಬೇಕು, ಈ ತಲೆ ಮೇಲೆ ಇಟ್ಕೊಂಡು ಇದನ್ನು ಈ ರೀತಿ ಬಗ್ಗಿಸ್ಬೇಕು ನಿಧಾನವಾಗಿ. ಈ ಥರ ನಿಮ್ಮ ಕೈ ಮಾಡಿ ಈ ಥರ ಬಗ್ಗಿಸಿ, ಅದು ನಿಮಗೆ ಕಾಣಬೇಕು. ಆ ನೀರು ಮತ್ತು ಬೀಜ ಎರಡು ಕೆಳಗಡೆ ಬೀಳೋದು ನಿಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮಾಡಿ ಅದನ್ನು. ಇದು ನಿಮಗೆ ಬರ್ತಕ್ಕಂಥ, ಈಗ ಏನು ಮಾಡಿರ್ತಾರೆ, ಈಗ ನಿಮ್ಮ ಹತ್ರ ಯಾರೋ ದುಡ್ಡು ಇಸ್ಕೊಂಡಿರ್ತಾರೆ, ನೀವು ಪಾಪ ಕಷ್ಟದಲ್ಲಿದ್ದಾರೆ ಅಂತ ದುಡ್ಡು ಕೊಟ್ಟಿರ್ತೀರ. ಅವ್ರೇನು ಮಾಡ್ತಾರೆ, ನಿಮಗೆ ದುಡ್ಡು ಕೊಡ್ದೇ ಆಟ ಆಡಿಸ್ತಾ ಇರ್ತಾರೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಅವ್ರ ಮನೆ ತಗೋದ್ರು ಇರಲ್ಲ, ಅವ್ನು ಊರಿಗೆ ಬರಲ್ಲ, ಬಂದರೂ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಈ ಥರ ಎಲ್ಲ ಆಟ ಆಡಿಸ್ತಾ ಇರ್ತಾರೆ. ಮತ್ತು ಅವರು ಎಲ್ಲೋ ಒಂದು ಕಡೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ, ಅವ್ರ ಫೋನ್ ನಂಬರ್ ಇರಲ್ಲ, ಆ ವ್ಯಕ್ತಿ ಡೀಟೇಲ್ಸ್ ಏನೂ ಇರಲ್ಲ. ಎಲ್ಲ ದುಡ್ಡು ನೀವೇ ಮಾಡಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟಿರ್ತೀರ. ಅವರು ಯಾಮರಿಸ್ತಾನೇ ಇರ್ತಾರೆ. ನೀವು ಹೋದಾಗೆಲ್ಲ ಬರೀ ಅವ್ರು ಬಂದಿಲ್ಲ ಅಂತಾರೆ, ಅವ್ರು ನಮ್ಮ ಮನೇಲೇ ಇಲ್ಲ ಅಂತಾರೆ. ಅವಾಗ ಏನು ಮಾಡಬೇಕು, ಈ ರೀತಿ ಮಾಡಿದಾಗ ಅದನ್ನು ನೀವು ಕಂಟಿನ್ಯೂಯಸ್ ಆಗಿ 45 ದಿನ ಈ 18 ಬೀಜಗಳನ್ನ ಲೋಟಕ್ಕೆ ಹಾಕಿ ಈ ಥರ ನೀವು ಅದನ್ನು ನೋಡ್ತಾ ಬಂದರೆ 45 ಡೇಸು ನಿಮ್ಮ ಹಣ ನಿಮ್ಮ ಕೈ ಸೇರುತ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಬಿಟ್ಟು ಬೇರೆ ಹೋಗಲ್ಲ. ಅವನೇ ತಂದು ನಿಮ್ಮ ಮನೆಗೆ ಕೊಟ್ಟೋಗ್ಬಿಡ್ತಾನಲ್ಲ, ತಾಳಪ್ಪ ನೀನು ಸವಾಸವೇ ಬೇಡ, ನೀನು ದುಡ್ಡು ಬೇಡ ಅಂತೇಳ್ಬಿಟ್ಟು ಅವನೇ ಬಂದು
ಈ 18 ಬೀಜಗಳನ್ನು ಲೋಟಕ್ಕೆ ನೀರಲ್ಲಿ ಹಾಕಿ ಮೇಲಿಂದ ಅದು ನೀರು ಮತ್ತು ಲೋಟನ ನೀವು ಬೆಳಗಿನ ಜಾವ, ಯಾವಾಗ ಸೂರ್ಯ ಉದಯಿಸ್ತಾ ಇರ್ತಾನೆ ನೋಡಿ ಬೆಳಗಿನ ಜಾವ, ಒಂದು 7 ಗಂಟೆ 8 ಗಂಟೆ ಟೈಮ್ ಒಳಗಡೆ ಆ ಸೂರ್ಯನ ಕಿರಣದಲ್ಲಿ ನೀವು ಅದನ್ನು ನೋಡಬೇಕು. ನೀರು ಒಂದೊಂದೇ ಎರಡೆರಡನೇ ಬಿಡ್ಕೊಂಡು ಆ ಬೀಜ ನೀರು ಎರಡೂ ಆ ಸೂರ್ಯನ ಕಿರಣದಲ್ಲಿ ನೋಡಿದಾಗ ನಿಮ್ಮ ದುಡ್ಡು 48 ಗಂಟೆಗಳಲ್ಲಿ ಅಂತ ಹೇಳಲ್ಲ, 48 ಗಂಟೆಯಿಂದ 48 ದಿನ ಇಷ್ಟರ ಒಳಗಡೆ ನಿಮ್ಮ ಹಣ ನಿಮ್ಮ ಕೈಗೆ ಬಂದು ಸೇರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.